ಸ್ನೇಹಿತರೆ, ಅದು ಕುರುಕ್ಷೇತ್ರ ಕದನದ 10ನೇ ರಾತ್ರಿ. ಪಿತಾಮಹ ಭೀಷ್ಮರು ಶರಶಯ್ಯೆಯ ಮೇಲೆ ಮಲಗಿ ವಿಧಿಯ ಆಟವನ್ನ ಕಂಡು ಮಮ್ಮಲ ಮರುಗ್ತಾ ಇದ್ರು. ಅವರಿಗೆ ಬದುಕಿನ ಘಟನೆಗಳು ತಮ್ಮ ಕಣ್ಣು ಮುಂದೆ ಒಂದೊಂದಾಗಿ ತೇಲಿ ಬರತೊಡಗಿದ್ವು. ತಾನು ಮದುವೆಯಾಗದೆ ತನ್ನ ತಂದೆಯ ಪ್ರೇಮಕ್ಕಾಗಿ ತನ್ನ ಬದುಕನ್ನೇ ಬಲಿ ಕೊಟ್ಟು ತಾನು ಅತಿದೊಡ್ಡ ತಪ್ಪು ಮಾಡಿದ್ನ. ತಂದೆ ಮಗನ ಮದುವೆ ಮಾಡುವುದು ಸಹಜ, ಆದ್ರೆ ಮಗನೇ ಮುಂದೆ ನಿಂತು ವೃದ್ಧ ತಂದೆಗೆ ಮದುವೆ ಮಾಡುವುದು ಅಂದ್ರೇನು? ಅದೊಂಥರ ಅಸಹಜ ಪ್ರಕ್ರಿಯೆ ಅಲ್ವಾ? ಅದರ ಫಲವನ್ನ ಇಡೀ ಕುರುಕುಲ ಇವತ್ತು ಅನುಭವಿಸೋ ಹಾಗಾಯ್ತಾ? ಇದು ಕುರುಕುಲ ಸಂಕರದ ಪ್ರಭಾವನ. ಭೀಷ್ಮರ ಕಣ್ಣಾಲಿಗಳು ತುಂಬಿ ದೃಷ್ಟಿ ಮಂಜಾದ ಹಾಗಾಯ್ತು. ಅಷ್ಟರಲ್ಲೇ ಅಲ್ಲಿ ಯಾವುದೋ ಆಕೃತಿ ತಮ್ಮತ್ತ ಬರ್ತಿರೋದು ಕಾಣಿಸ್ತು. ಯಾರದು? ಇಷ್ಟು ಸರಿರಾತ್ರಿಯಲ್ಲಿ ಶರಶಯ್ಯೆಯ ಮೇಲೆ ಮಲಗಿದ್ದ ತನ್ನನ್ನ ಹುಡುಕಿ ಬರ್ತಿರೋರಾದ್ರೂ ಯಾರು? ಸುಯೋಧನ ಬರ್ತಿದಾನ? ನನ್ನ ಈ ಪರಿಸ್ಥಿತಿಯನ್ನ ಕಂಡಾದ್ರೂ ಅವನು ಯುದ್ಧ ನಿಲ್ಲಿಸೋ ಮಾತಾಡ್ತಾನ? ಭೀಷ್ಮರ ಮನಸ್ಸು ದುರ್ಯೋಧನನ ಕಡೆಗೆ ಹೊರಳುತ್ತಾ ಇದ್ದ ಹಾಗೆ ಪಿತಾಮಹ ಅನ್ನೋ ಗದ್ಗದಿತ ದನಿ ಅವರ ಕಿವಿಗೆ ಬಿತ್ತು. ಅದು ಅವನೇ. ದನಿಯಲ್ಲಿನ ಕಂಪನದಿಂದಲೇ ಗೊತ್ತಾಗ್ತಿದೆ ಅವನದ್ದೇ ದನಿ ಇದು. ಭೀಷ್ಮರು ತಮ್ಮ ಕಣ್ಣನ್ನ ಅವನ ಕಡೆಗೆ ನೆಟ್ಟು ದೃಷ್ಟಿಯನ್ನ ಕೇಂದ್ರೀಕರಿಸೋ ಪ್ರಯತ್ನ ಮಾಡಿದ್ರು. ಅಷ್ಟರಲ್ಲೇ ಬಂದ ವ್ಯಕ್ತಿ ಮತ್ತೆ ಮಾತಾಡಿದ. ಪಿತಾಮಹ, ನಾನು ಸೂತಪುತ್ರ ರಾಧೇಯ. ಹಾಗಂದವನ ಕಂಠ ಬಿಗಿದು ಬಂದಿತ್ತು. ಕೆಲವೇ ದಿನಗಳ ಹಿಂದೆ ಅವರಿಬ್ಬರ ಮಧ್ಯೆ ಮನಸ್ತಾಪ ಮೂಡಿ ಮಾತಿಗೆ ಮಾತು ಬೆಳೆದು ಸವಾಲು ಪ್ರತಿ ಸವಾಲುಗಳಾಗಿ ಕುರು ಪಿತಾಮಹನನ್ನ ಮುದಿಸಿಂಹ ಅಂತ ಹಂಗಿಸಿದ್ದ ರಾಧೇಯ ಈಗ ಪಶ್ಚಾತ್ತಾಪದಿಂದ ಭಾರವಾದ ಮನಸ್ಸನ್ನ ಹೊತ್ತು ಗದ್ಗದಿತನಾಗಿ ಪಿತಾಮಹರ ಬಾಣಗಳ ಮಂಚದ ಮುಂದೆ ಬಂದು ನಿಂತಿದ್ದ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಹಿಂದೆ ಅವನನ್ನ ಸುಯೋಧನನ ಜೊತೆಗೆ ಕಂಡಾಗಲೆಲ್ಲ ಕಸಿವಿಸಿಗೊಳ್ತಿದ್ದ ಪಿತಾಮಹರಿಗೆ ಈಗ ರಾಧೇಯನನ್ನ ಕಂಡು ಆನಂದ ಭಾಷ್ಪಗಳು ಸುರಿಯೋದಕ್ಕೆ ಶುರುವಾದವು. ನೀನು ಸೂತಪುತ್ರನೆಂಬ ಕೀಳರಿಮೆ ನಿನಗ್ಯಾಕೋ ಕುಂತಿ ಪುತ್ರ? ಹಾಗಂದ ಭೀಷ್ಮರ ಕಂಠದಲ್ಲಿ ಕನಿಕರಾಯ್ತು. ಪಿತಾಮಹನ ಬಾಯಿಂದ ಕುಂತಿ ಪುತ್ರ ಅನ್ನೋ ಮಾತು ಕೇಳ್ತಿದ್ದ ಹಾಗೆ ರಾಧೇಯನಿಗೆ ಆಘಾತವಾಯ್ತು. ತಾನು ಕುಂತಿಯ ಮಗ ಕರ್ಣನೆಂಬುದು ಭೀಷ್ಮರಿಗೆ ಗೊತ್ತಿತ್ತು ಅನ್ನೋದು ಕರ್ಣನಿಗೆ ಖಂಡಿತ ಗೊತ್ತಿರಲಿಲ್ಲ. ಆದ್ರೆ ಕರ್ಣನ ಜನ್ಮ ರಹಸ್ಯವನ್ನ ಕೃಷ್ಣ ತಮಗೆ ತಿಳಿಸಿದ್ದ ಅಂತ ಹೇಳೋ ಮೂಲಕ ಕರ್ಣನ ಸಂಶಯಗಳಿಗೆ ಆಘಾತಗಳಿಗೆ ತೆರೆ ಎಳೆದ್ರು ಪಿತಾಮಹ ಭೀಷ್ಮ. ಆದ್ರೆ ಆಘಾತಗೊಂಡ ರಾಧೇಯನ ಮನದಲ್ಲಿ ಮತ್ತೊಂದು ಪ್ರಶ್ನೆ. ತಾನು ಕ್ಷತ್ರಿಯ ಅನ್ನೋದು ತಿಳಿದಿದ್ರೂ ಕೂಡ ಈ ಪಿತಾಮಹ ತನ್ನನ್ನ ಸೂತಪುತ್ರ ಅನ್ನೋ ಅವಮಾನದ ಬೇಗೆಯಲ್ಲಿ ಬೇಯುವಂತೆ ಮಾಡಿದ್ದಾದ್ರೂ ಯಾಕೆ? ಕರ್ಣ ಈ ಪ್ರಶ್ನೆಯನ್ನ ಅಳುಕಿನಿಂದಲೇ ಭೀಷ್ಮರ ಮುಂದಿಡ್ತಾನೆ. ನಿರ್ಭಾವುಕರಾಗಿ ನಕ್ಕ ಭೀಷ್ಮರು, ಹೇ ಕುಂತಿ ಪುತ್ರ, ನಿನ್ನೊಳಗೆ ನೀನು ಸೂತಪುತ್ರ ಎಂಬುದರ ಬಗ್ಗೆ ತೀರದ ಕೀಳರಿಮೆ ಇದೆ. ನಾನು ಕ್ಷತ್ರಿಯನಲ್ಲ ಅನ್ನೋ ಕೀಳರಿಮೆ. ಅದನ್ನ ನೀನು ಬಳಸ್ಕೊಂಡಿದ್ದೇ ಹೊರತು ಅದನ್ನ ಯಾರೂ ನಿನ್ನಲ್ಲಿ ಬಿತ್ತಲಿಲ್ಲ. ಆ ಅವಮಾನ ಹಿಂಜರಿಕೆಗಳೇ ನಿನ್ನನ್ನ ಅಹಂಕಾರಿಯನ್ನಾಗಿ ಮಾಡಿದ್ವು. ಕೀಳರಿಮೆಯಿಂದ ಸೃಷ್ಟಿಯಾದ ಸುಳ್ಳು ಹಿರಿಮೆಯ ಮುಖವಾಡವನ್ನ ನೀನು ಧರಿಸಿಬಿಟ್ಟೆ. ಅದರ ಪರಿಣಾಮ ಯಾರು ಏನೇ ಹೇಳಿದ್ರು ಅದು ನಿನ್ನ ಅಹಂಕಾರವನ್ನ ಘಾಸಿಗೊಳಿಸೋದಿಕ್ಕೆ ಶುರು ಮಾಡ್ತು. ನಿನ್ನ ಮನಸ್ಸಲ್ಲಿ ನೀನು ಸೂತಪುತ್ರ, ನೀನು ಕ್ಷತ್ರಿಯರಿಗಿಂತ ಕೀಳು, ಹೀಗಾಗಿ ಪ್ರತಿಯೊಬ್ಬರು ನಿನ್ನನ್ನ ಅವಮಾನ ಮಾಡ್ತಿದ್ದಾರೆ, ಅದೇ ಕಾರಣಕ್ಕೆ ನಿನ್ನನ್ನ ದೂರ ಮಾಡ್ತಿದ್ದಾರೆ ಅನ್ನೋ ಭಾವನೆಯನ್ನ ನೀನೇ ಗಾಢವಾಗಿ ನಂಬಿಬಿಟ್ಟಿದ್ದೆ. ನಿನ್ನಲ್ಲಿ ಬೆಳೆದು ನಿಂತಿದ್ದ ಆ ಅಹಂಕಾರದ ಅಮಲು ಇಳಿಲಿ ಅಂತಲೇ ನಿನ್ನನ್ನ ಪದೇ ಪದೇ ನಾನು ಕುಟ್ಕಿದ್ದು. ಆದ್ರೆ ಮಗು, ನನ್ನ ಸದುದ್ದೇಶ ಕೂಡ ನಿನಗೆ ಅರ್ಥವಾಗ್ಲಿಲ್ವಲ್ಲೋ. ನೀನು ಅದನ್ನು ನಿನಗಾದ ಅವಮಾನ ಅಂತ ಭಾವಿಸಿಬಿಟ್ಟೆ. ಒಂದೇ ಒಂದು ಕ್ಷಣ ನೀನ್ ನನ್ನನ್ನ ಹಿರಿಯ ಅಂತಾಗ್ಲಿ, ನಿನಗಿಂತ ವಯಸ್ಸಲ್ಲಿ, ಜ್ಞಾನದಲ್ಲಿ, ಅನುಭವದಲ್ಲಿ, ಶಕ್ತಿ ಪರಾಕ್ರಮಗಳಲ್ಲಿ ದೊಡ್ಡವನು ಅಂತಾಗ್ಲಿ ಭಾವಿಸಿಬಿಟ್ಟಿದ್ರೆ ನಿನಗೆ ನನ್ನ ಮಾತುಗಳು ಅರ್ಥ ಆಗ್ತಿದ್ವಲ್ಲ ಕೌಂತೆಯ. ಆದ್ರೆ ನೀನು ವಿನಾಕಾರಣ ಯಾವುದು ಅರ್ಥವಾಗದಂತಹ ಪರದೆಯೊಂದನ್ನ ನೀನೇ ಎಳ್ಕೊಂಡು ಬಿಟ್ಟಿದ್ದೆ. ಇಷ್ಟು ಹೇಳುವಾಗ ಭೀಷ್ಮರ ದನಿಯಲ್ಲಿದ್ದ ಮಮಕಾರದ ಎಳೆಯನ್ನ, ಪ್ರಾಮಾಣಿಕತೆಯನ್ನ ಕರ್ಣ ಗುರುತಿಸಿದ್ದ. ಪಾಂಡವರನ್ನ ವಿನಾಕಾರಣ ದ್ವೇಷಿಸಿ ಬಿಟ್ಟೆಯಲ್ಲ ಮಗು ಅಂದಾಗ ಅವರ ಕಣ್ಣುಗಳಲ್ಲಿ ಮತ್ತೆ ನೀರು ತುಂಬಿಕೊಂಡಿತ್ತು. ಪಿತಾಮಹ, ಆದ್ರೆ ಸೂತಪುತ್ರ ಅನ್ನೋ ಕಾರಣಕ್ಕೆ ನನಗಾದ ಅವಮಾನಗಳೇನು ಕಡಿಮೆನಾ? ಈ ಪಾಂಡವರು ಕೂಡ ನನ್ನನ್ನು ಅದೆಷ್ಟು ಬಾರಿ ಅವಮಾನಿಸಲಿಲ್ಲ. ಸರ್ವಶಕ್ತಿ ಸಂಪನ್ನನಾಗಿದ್ರು ಸೂತಪುತ್ರ ಅನ್ನೋ ಕಾರಣಕ್ಕೆ ಪಾಂಚಾಲಿಯ ಸ್ವಯಂವರದಲ್ಲಿ ನನಗೆ ಅವಮಾನವಾಯಿತು. ಸೂತಪುತ್ರ ಅನ್ನೋ ಕಾರಣಕ್ಕೆ ದ್ರೋಣರು ಬಿಲ್ವಿದ್ಯೆಯನ್ನ ಕಲಿಸೋದಕ್ಕೆ ನಿರಾಕರಿಸಿದ್ರು. ಪರಶುರಾಮರು ಕಲಿಸಿದ ವಿದ್ಯೆ ಆಪತ್ಕಾಲಕ್ಕೆ ದಕ್ಕದಂತೆ ಶಾಪ ಕೊಟ್ರು. ಇಷ್ಟೆಲ್ಲದರ ನಡುವೆನೂ ನಾನು ನನ್ನದೇ ಸಾಧನೆಯನ್ನು ಮಾಡಿದ್ದೆ. ನಾನು ನಾನಾಗೆ ನನ್ನ ಶಕ್ತಿಯ ಮೇಲೆ ಬೆಳೆದು ನಿಂತೆ. ಅದಕ್ಕೆ ಸುಯೋಧನ ಸಹಕಾರ ಕೊಟ್ಟ, ನನಗೆ ಗೌರವ ಪ್ರೀತಿಗಳನ್ನ ಕೊಟ್ಟ. ಅಲ್ಲ, ನಾನು ಸೂತಪುತ್ರ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಕಳ್ಕೊಂಡಲ್ಲ, ಅದಕ್ಕೆ ಯಾರು ಹೊಣೆ? ಇದು ಯಾವ ನ್ಯಾಯ ಪಿತಾಮಹ? ರಾಧೇಯ ಅದೆಷ್ಟು ವರ್ಷಗಳಿಂದ ತನ್ನೆದೆಯಲ್ಲಿ ಇಂಥ ಸಾವಿರ ಪ್ರಶ್ನೆಗಳನ್ನ ಇಟ್ಕೊಂಡಿದ್ನೋ, ಕುರು ಪಿತಾಮಹನ ಮುಂದೆ ಅದನ್ನ ತೆರೆದಿಡೋದಕ್ಕೆ ಅವನಿಗೊಂದು ಅವಕಾಶ ಸಿಕ್ಕಿತ್ತು. ಅದನ್ನ ಪಿತಾಮಹರೇ ಒದಗಿಸಿಕೊಟ್ಟಿದ್ರು. ತನ್ನೆದೆಯಲ್ಲಿ ಹೆಪ್ಪುಗಟ್ಟಿದ್ದ ನೋವನ್ನ ಹೊರಹಾಕಿ ಹಗುರಾಗ ಹೊರಟಿದ್ದ ಕರ್ಣ.
ಭೀಷ್ಮರದ್ದು ಉದ್ವೇಗವಿಲ್ಲದ ಅದೇ ಆಪ್ಯಾಯಮಾನದನಿ. ಮಗು, ನಮ್ಮ ಮನಸ್ಸಿನ ತಪ್ಪುಗಳನ್ನ ಬೇರೆಯವರ ಮೇಲೆ ಹೊರಿಸುವುದು ಖಂಡಿತ ಸರಿಯಲ್ಲ. ಸೂತಪುತ್ರನಾದ ಕಾರಣ, ಕ್ಷತ್ರಿಯನಲ್ಲದ ಕಾರಣ ನಿನ್ನನ್ನ ಕೀಳಾಗಿ ಕಾಣ್ತಿದ್ದಾರೆ ಅಂತ ನೀನು ಅಂದ್ಕೊಂಡಿದ್ದೇ ಒಂದು ತಪ್ಪು. ಕುಲದಿಂದ ಯಾವತ್ತೂ ಯಾರು ಕೀಳಲ್ಲ. ನನ್ನ ತಾಯಿ ಸತ್ಯವತಿ ಕ್ಷತ್ರಿಯ ಕನ್ಯೆ ಆಗಿರ್ಲಿಲ್ಲ. ಅಷ್ಟ್ಯಾಕೆ, ಆ ವಿದುರನನ್ನ ನೋಡು, ಅವನು ಕೂಡ ದಾಸಿಪುತ್ರ. ಆದ್ರೆ ಇಡೀ ಕುರುಕುಲ ವಿದುರನನ್ನ ಎಷ್ಟು ಗೌರವಿಸ್ತಿದೆ ಅನ್ನೋದು ನಿನಗೂ ಗೊತ್ತಿದೆ. ಮಗು ಕೌಂತೆಯ, ಮನುಷ್ಯ ತನ್ನ ಯೋಚನೆಗಳಿಂದ, ಕೃತ್ಯಗಳಿಂದ ಕೀಳಾಗ್ತಾನೆ ಹೊರತು ಕುಲದಿಂದ, ಅವನು ಮಾಡೋ ವೃತ್ತಿಯಿಂದಲ್ಲ. ನಿನ್ನ ವಿಷಯದಲ್ಲಿ ಆಗಿದ್ದು ಅದೇ. ಸೂತ ಕುಲದಲ್ಲಿ ಬೆಳೆದ ನಿನ್ನಲ್ಲಿ ಅಪ್ರತಿಮ ಪರಾಕ್ರಮವಿತ್ತು. ಕಾಲಕಾಲಕ್ಕೆ ಉತ್ತಮ ಸಂಸ್ಕಾರ ಸಿಕ್ಕಿತ್ತು. ನಿನ್ನನ್ನ ತಿದ್ದಿ ತೀಡಿ ಮಹಾನ್ ವ್ಯಕ್ತಿಯನ್ನಾಗಿಸೋದಕ್ಕೆ ನಿನ್ನ ತಂದೆ ಸ್ವತಃ ಸೂರ್ಯದೇವನಿದ್ದ. ಆದ್ರೆ ನೀನು ಯಾವತ್ತೂ ಕೀಳರಿಮೆಯನ್ನ ಮೀರಿ ನಿಲ್ಲುವ ವ್ಯಕ್ತಿತ್ವವನ್ನ ಪ್ರದರ್ಶಿಸಲೇ ಇಲ್ವಲ್ಲ ಮಗು. ನಿನ್ನ ಎಲ್ಲ ಬಲಹೀನತೆಗಳಿಗೂ ನಿನ್ನ ಕುಲದ ಮುಸುಗನ್ನ ಹೊದಿಸೋದಕ್ಕೆ ಪ್ರಯತ್ನ ಮಾಡಿಬಿಟ್ಟೆ. ನಿನ್ನ ವೈಫಲ್ಯಗಳಿಗೆ ಕುಲದ ಹೆಸರನ್ನು ಬಳಸ್ಕೊಂಡೆ. ನಿನ್ನ ಅಹಂಕಾರಕ್ಕೂ ಕುಲದ ಅಮಲೆ ಕಾರಣವಾಯ್ತಲ್ಲ ಮಗು. ಭೀಷ್ಮರ ಈ ಪ್ರಶ್ನೆಗಳು ಕರ್ಣನನ್ನ ಅಕ್ಷರಶಃ ನಿರುತ್ತರನನ್ನಾಗಿ ಮಾಡಿಬಿಟ್ಟಿದ್ವು. ನೋಡು ಸೂರ್ಯಪುತ್ರ, ಕುಲದಲ್ಲಿ ಉಚ್ಚ ನೀಚ ಅನ್ನೋದು ಯಾವುದೂ ಇಲ್ಲ. ಇಷ್ಟಕ್ಕೂ ಲೋಕದೊಳಗೆ ಮಹಾತ್ಮರು ಅನ್ನಿಸ್ಕೊಂಡವರೆಲ್ಲ ಉಚ್ಚ ಕುಲದಲ್ಲೇ ಜನಿಸಿದವರೂ ಅಲ್ಲ. ನಿನ್ನ ಜನ್ಮ ರಹಸ್ಯವನ್ನೆಲ್ಲ ಬಲ್ಲ ಶ್ರೀಕೃಷ್ಣ ಬ್ರಾಹ್ಮಣನಲ್ಲ. ಹಾಗಿದ್ದು ಕೂಡ ಆತ ದೈವಿ ಸ್ವರೂಪಿ ಅನ್ನಿಸ್ಕೊಂಡಿಲ್ವೇ? ಇಡೀ ಸಮುದಾಯವನ್ನ ತನ್ನೊಂದಿಗೆ ತೆಗೆದುಕೊಂಡು ಹೋಗ್ತಾ ಇಲ್ವೇ? ಆ ವಾಸುದೇವ ತನ್ನ ಕುಲದ ಬಗ್ಗೆ ಕೊರಗ್ತಾ ಕೂತಿದ್ದಿದ್ರೆ ಅವನಲ್ಲಿರುವ ದಿವ್ಯ ತೇಜಸ್ಸು ಲೋಕಕ್ಕೆ ಪರಿಚಯ ಆಗ್ತಿತ್ತ. ಅವನೊಬ್ಬನೇ ಅಲ್ಲ, ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ಮಹಾಸಿದ್ಧಿ ಪುರುಷನಾಗಿ ಬ್ರಹ್ಮರ್ಷಿಯ ಪಟ್ಟ ಏರಿದ ವಿಶ್ವಾಮಿತ್ರರನ್ನ ಮರೆತು ಬಿಟ್ಯಾ? ಬೇಟೆಗಾರನಾಗಿದ್ದ ವಾಲ್ಮೀಕಿ ಮಹರ್ಷಿಯಾದ ಕಥೆ ನಿನಗೆ ಗೊತ್ತಿಲ್ವೇ? ಅವರ ಸಾಧನೆಗೆ ಕುಲ ಗೋತ್ರಗಳು ಅಡ್ಡಿಯಾದುವೆ. ಇಷ್ಟಕ್ಕೂ ಯಾವ ಕುಲ ಶ್ರೇಷ್ಠ, ಯಾವ ವರ್ಗ ಕೀಳು? ಈ ದೈವ ಸೃಷ್ಟಿಯಲ್ಲಿ ಎಲ್ಲ ಸಮಾನವಲ್ಲವೇ? ವಿದ್ಯೆ ಬೋಧಿಸಿ ಸಂಪತ್ತಿನಿಂದ, ಐಹಿಕ ಸುಖ ಭೋಗಗಳಿಂದ, ಐಷಾರಾಮದಿಂದ ದೂರ ಉಳಿದು ಜ್ಞಾನಾರ್ಜನೆ ಮಾಡ್ತಾ ಜ್ಞಾನವನ್ನ ಹಂಚ್ತಾ ಬದುಕೋನು ಬ್ರಾಹ್ಮಣ. ಶಾಸ್ತ್ರವಿದ್ಯೆಯನ್ನು ಕಲಿತು ರಾಜ್ಯಾಡಳಿತ ನೋಡಿಕೊಳ್ತಾ ಶೌರ್ಯವನ್ನ ಪ್ರದರ್ಶಿಸಿ ಆಳ್ವಿಕೆ ಮಾಡುವನು ಕ್ಷತ್ರಿಯ. ವ್ಯಾಪಾರ ಮಾಡ್ತಾ ವಾಣಿಜ್ಯ ವ್ಯವಹಾರಗಳನ್ನು ನೋಡಿಕೊಳ್ಳುವನು ವೈಶ್ಯ. ಸಾರಥಿಯಾದವನು ಸೂತ. ಕೃಷಿ ಪಶುಪಾಲನೆ ಮಾಡ್ತಾ ಇಡೀ ಜಗತ್ತಿಗೆ ಆಹಾರವನ್ನು ಒದಗಿಸಿಕೊಡುವವನು ಶೂದ್ರ. ಇದೆಲ್ಲ ನಮ್ಮ ಅನುಕೂಲಕ್ಕಾಗಿ, ವ್ಯವಸ್ಥೆಯ ಅಗತ್ಯಕ್ಕಾಗಿ ನಾವು ಮಾಡಿಕೊಂಡಿದ್ದೇ ಹೊರತು ಇಲ್ಲಿ ಮೇಲು ಕೀಳುಗಳೇನಿದೆ ಮಗು? ಈಗ ಹೇಳು ಕರ್ಣ, ಸೂತಪುತ್ರನೆಂಬುದು ಅವಮಾನ ಪಡುವಂಥದ್ದ? ಸಾರಥಿಯೇ ಇಲ್ಲದೆ, ರಥವನ್ನ ಸಿದ್ಧಪಡಿಸುವ ಸೂತನೇ ಇಲ್ಲದೆ ಕ್ಷತ್ರಿಯ ಯುದ್ಧ ಮಾಡೋದು ಹೇಗೆ? ಶೂದ್ರ ಬೆಳೆಯದೆ, ವಣಜಿಗಾದನ್ನ ಮಾರಾಟ ಮಾಡದೆ ಜಗತ್ತು ನಡೆಯೋದು ಹೇಗೆ? ಹೇಳು ಕರ್ಣ, ಯಾರು ಶ್ರೇಷ್ಠ, ಯಾರು ಕೀಳು? ಹೀಗೆ ಪಿತಾಮಹ ಕೇಳ್ತಿದ್ರೆ ಕರ್ಣ ನಿರುತ್ತರನಾಗಿ ತಲೆ ತಗ್ಗಿಸಿ ನಿಂತು ಬಿಟ್ಟಿದ್ದ. ಇತ್ತೀಚೆಗೆ ಕೃಷ್ಣ ಹೇಳಿದ್ದಕ್ಕೂ ಇವತ್ತು ಪಿತಾಮಹರು ಹೇಳ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅನ್ನಿಸ್ತು ಸೂರ್ಯಪುತ್ರ ಕರ್ಣನಿಗೆ. ಈ ಕರ್ಣನ ಪರಾಕ್ರಮದ ಮುಂದೆ ಪಾಂಡವರು, ಧರ್ತರಾಷ್ಟ್ರರು ಯಾರೂ ಸಮನಾಗ್ತಿರ್ಲಿಲ್ಲ. ಆದರೂ ಆ ಹೆಮ್ಮೆಯನ್ನ ಅನುಭವಿಸೋದಕ್ಕೆ ಕೂಡ ಈ ನತದೃಷ್ಟನಿಗೆ ಸಾಧ್ಯವಾಗ್ಲಿಲ್ಲ ಅಂದ್ಕೋತಿದ್ರು ಕುರುಪಿತಾಮಹ ಭೀಷ್ಮ. ಮನಸ್ಸು ಮಾಡಿದರೆ ರಾಧೆಯ ಅನಂತದೆತ್ತರಕ್ಕೆ ಬೆಳೆದು ನಿಲ್ಲಬಹುದಿತ್ತು. ಆದರೆ ಅವಮಾನದ ಬೇಗೆಯಲ್ಲಿ ಬೇಯ್ತಿದ್ದವನು ಸಾಧನೆಯ ಕಡೆಗೆ ತಿರುಗಿ ನೋಡುವ ಸಾಹಸವನ್ನೇ ಮಾಡಲಿಲ್ಲ. ಪಾಪ ರಾಧೇಯ ಅಂದ್ಕೊಂಡ್ರು ಭೀಷ್ಮ ಪಿತಾಮಹ. ಅವನ ಮೌನ ಅವನಲ್ಲಿದ್ದ ಕೀಳರಿಮೆಯನ್ನ ಕಡಿಮೆ ಮಾಡಿರಬಹುದಾ? ಸೂರ್ಯಪುತ್ರ ತನ್ನ ಮನಸ್ಸಿನ ಕೊಳೆಯನ್ನು ತೊಳ್ಕೊಂಡು ಮತ್ತೆ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸ್ತಾನ. ಅವನ ತಂದೆ ಸೂರ್ಯನ ಹಾಗೆ ಇವನಿಗೂ ಹೊಳೆಯೋದಿಕ್ಕೆ ಸಾಧ್ಯವಾಗುತ್ತಾ? ಹಾಗಂತ ಭೀಷ್ಮರು ಅಂದ್ಕೋತಿದ್ರು. ಇಷ್ಟಕ್ಕೂ ಭೀಷ್ಮರ ಮಾತುಗಳು ಕರ್ಣನ ಮೇಲೆ ಪರಿಣಾಮ ಬೀರಿದ್ವಾ? ಕರ್ಣ ಭೀಷ್ಮರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಯ್ತಾ? ಸುಯೋಧನ ಈ ಕರ್ಣನನ್ನ ಹತ್ತಿರ ಸೇರಿಸಿಕೊಳ್ಳೋದಕ್ಕೆ ಭೀಷ್ಮರು ಕೊಟ್ಟ ಕಾರಣ ಏನು? ಇದೆಲ್ಲವನ್ನ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ.